ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಇನ್ನೊಂದು ಹೊಸ ವಿಡಿಯೋ ತಂದಿದ್ದೀನಿ. ಅದು ನಥಿಂಗ್ ಫೋನ್ 1 ಮತ್ತು ಐಫೋನ್ 12 ಕಂಪ್ಯಾರಿಸನ್ ವಿಡಿಯೋ. ನೀವು ಈ ವಿಡಿಯೋದಲ್ಲಿ ಐಫೋನ್ ಬೆಟರಾ ಅಥವಾ ನಥಿಂಗ್ ಫೋನ್ 1 ಬೆಟರಾ ಅಂತ ನೀವು ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಈ ಎರಡೂ ಫೋನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡೋದಾದರೆ, ಎರಡೂ ಫೋನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಯೂಸ್ ಮಾಡಿದ್ದಾರೆ ಮತ್ತು ಹಿಂದೆಗಡೆ ಗ್ಲಾಸ್ ಬ್ಯಾಕ್ ಕೊಟ್ಟಿದ್ದಾರೆ. ನಥಿಂಗ್ ಫೋನ್ 1ನ ಗ್ಲಾಸ್ ಬ್ಯಾಕು ಟ್ರಾನ್ಸ್ಪರೆಂಟ್ ಆಗಿದೆ. ಮತ್ತು ಕ್ಯಾಮ್ರಾ ನೋಡಿದ್ರೆ ಎರಡೂ ಕ್ಯಾಮ್ರಾಗಳು ವರ್ಟಿಕಲ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಇನ್ನು ಡಿಸ್ಪ್ಲೇ ಬಗ್ಗೆ ನೋಡೋದಾದರೆ, ಐಫೋನ್ನ ಡಿಸ್ಪ್ಲೇ ಬಂದು 6.1 ಇಂಚ್ ಕೊಟ್ಟಿದ್ದಾರೆ ಮತ್ತು ನಥಿಂಗ್ ಅವ್ರದ್ದು ಡಿಸ್ಪ್ಲೇ ಬಂದು 6.55 ಇಂಚ್ ಇದೆ. ಎರಡು ಡಿಸ್ಪ್ಲೇನ ಕಂಪೇರ್ ಮಾಡಿದ್ರೆ ಐಫೋನಲ್ಲೂ ಮತ್ತು ನಥಿಂಗಲ್ಲೂ ತುಂಬ ವ್ಯತ್ಯಾಸ ಏನಿಲ್ಲ, ಸೈಜ್ ಮಾತ್ರ ವ್ಯತ್ಯಾಸ ಇದೆ. ಆದರೆ ಐಫೋನಲ್ಲಿ HDR ಪ್ರೊಸೆಸಿಂಗ್ ಆಗಿರ್ಬೋದು ಮತ್ತು ಕ್ವಾಲಿಟಿ ಆಗಿರ್ಬೋದು, HDR ವಿಡಿಯೋ ಕ್ವಾಲಿಟಿ ನಥಿಂಗ್ ಫೋನ್ 1ಗೆ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ನೀವು ಡೈರೆಕ್ಟ್ ಸನ್ಲೈಟಲ್ಲಿ ಐಫೋನ್ನ ಡಿಸ್ಪ್ಲೇ ಬ್ರೈಟ್ನೆಸ್ ತುಂಬ ಜಾಸ್ತಿನೇ ಇದೆ ನಥಿಂಗ್ ಫೋನ್ 1ಗೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ನಥಿಂಗಲ್ಲಿ ನಿಮಗೆ ಬರೀ 300 ನಿಟ್ಸ್ ಬ್ರೈಟ್ನೆಸ್ ಕೊಟ್ಟಿದ್ದಾರೆ, ಆದರೆ ನಿಮ್ಗೆ ಐಫೋನಲ್ಲಿ 600 ನಿಟ್ಸ್ ಬ್ರೈಟ್ನೆಸ್ ಸಿಗುತ್ತೆ. ಐಫೋನಲ್ಲಿ ನಿಮಗೆ 60 ಹರ್ಟ್ಸ್ ರಿಫ್ರೆಶ್ ರೇಟ್ ಇರೋ ಅಂಥ ಸ್ಕ್ರೀನ್ ಸಿಗುತ್ತೆ. ನಿಮಗೆ ನಥಿಂಗ್ ಫೋನ್ 1ನಲ್ಲಿ 120 ಹರ್ಟ್ಸ್ ಫಾಸ್ಟ್ ರಿಫ್ರೆಶ್ ರೇಟ್ ಸ್ಕ್ರೀನ್ ಸಿಗುತ್ತೆ. ಡಿಸ್ಪ್ಲೇ ವಿಚಾರದಲ್ಲಿ ನೋ ಡೌಟ್ ಐಫೋನ್ ತುಂಬಾ ಚೆನ್ನಾಗಿದೆ ನಥಿಂಗ್ 1ಗೆ ಕಂಪೇರ್ ಮಾಡಿದ್ರೆ. ಇನ್ನು ಸ್ಪೀಕರ್ ಬಗ್ಗೆ ನೋಡೋದಾದರೆ, ಎರಡು ಫೋನಲ್ಲೂ ನಿಮಗೆ ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. ಆದರೆ ಐಫೋನ್ನ ಸ್ಪೀಕರ್ ಕ್ವಾಲಿಟಿ ನಥಿಂಗ್ಕಿನ್ನ ಸ್ವಲ್ಪ ಚೆನ್ನಾಗಿದೆ. ಇನ್ನು ಹ್ಯಾಪ್ಟಿಕ್ಸ್ ಬಗ್ಗೆ ನೋಡೋದಾದರೆ, ನಥಿಂಗಲ್ಲಿ ಡೀಸೆಂಟ್ ಆಗಿರೋ ಅಂಥ ವೈಬ್ರೇಷನ್ ಮೋಟರ್ ಸಿಗುತ್ತೆ ಕಂಪೇರ್ ಟು ಐಫೋನ್ ಹ್ಯಾಪ್ಟಿಕ್ಸು ನಥಿಂಗ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ, ತುಂಬ ಸ್ಟ್ರಾಂಗ್ ಇದೆ ವೈಬ್ರೇಷನು ನಥಿಂಗಿಗೆ ಕಂಪೇರ್ ಮಾಡಿದ್ರೆ. ನೆಕ್ಸ್ಟು ಸಾಫ್ಟ್ವೇರ್ ಬಗ್ಗೆ ನೋಡೋಣ. ನಥಿಂಗ್ 1ನಲ್ಲಿ ನಿಮಗೆ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 12 ಸಿಗುತ್ತೆ ವಿತ್ ನೋ ಬ್ಲೋಟ್ವೇರ್, ಆಲ್ಮೋಸ್ಟ್ ಸ್ಟಾಕ್ ಆಂಡ್ರಾಯ್ಡ್ ಥರನೇ ಇದೆ. ಆದರೆ ನಥಿಂಗಲ್ಲಿ ಸ್ವಲ್ಪ ಹೆಚ್ಚು ಬಗ್ಸ್ ಇದೆ. ಅಂದರೆ ಸಡನ್ನಾಗೆ ಆ್ಯಪ್ಸ್ ಕ್ರ್ಯಾಶ್ ಆಗುವಂಥದ್ದು ಮತ್ತು ನೋಟಿಫಿಕೇಷನ್ ಪ್ಯಾನಲಲ್ಲಿ ಬಗ್ಗಳಿದೆ. ಐಫೋನ್ 12ಅಲ್ಲಿ ನಿಮಗೆ iOS 15 ಸಿಗುತ್ತೆ ಮತ್ತು iOSಲ್ಲಿ ನಿಮಗೆ ಅಷ್ಟೊಂದು ಬಗ್ಗಳು ಕಾಣಿಸ್ಕೊಳಲ್ಲ. ಬಗ್ಗಳಿದೆ ಐಫೋನಲ್ಲಿ, ಬಟ್ ಸ್ವಲ್ಪ ಕಮ್ಮಿನೇ ಕಂಪೇರ್ ಮಾಡಿದ್ರೆ. ಇನ್ನು ಅಪ್ಡೇಟ್ ಬಗ್ಗೆ ನೋಡೋದಾದರೆ, ಐಫೋನ್ 12ಅಲ್ಲಿ ಇನ್ನು ನೆಕ್ಸ್ಟ್ 5 ಇಯರ್ಸ್ವರೆಗೂ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಆದರೆ ನಥಿಂಗಲ್ಲಿ ನಿಮಗೆ 3 ಇಯರ್ಸ್ ಮೇಜರ್ ಆಂಡ್ರಾಯ್ಡ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದರೆ, ಐಫೋನಲ್ಲಿ ಆ್ಯಪಲ್ ಅವರ A14 ಬಯೋನಿಕ್ ಚಿಪ್ ಸಿಗುತ್ತೆ ಮತ್ತು ನಥಿಂಗ್ ಫೋನ್ 1ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 778 ಪ್ರೊಸೆಸರ್ ಸಿಗುತ್ತೆ. 778 ಬಂದು ಒಂದು ಮಿಡ್ ರೇಂಜ್ ಪ್ರೊಸೆಸರು. ಐಫೋನಲ್ಲಿ ನಿಮಗೆ ಫ್ಲಾಗ್ಶಿಪ್ ಪ್ರೊಸೆಸರ್ ಸಿಗುತ್ತೆ. ಸೊ ರಾ ಪವರ್ ಕಂಪೇರ್ ಮಾಡಿದ್ರೆ ಆ್ಯಪಲ್ A14 ಬಯೋನಿಕ್ ಸ್ನ್ಯಾಪ್ಡ್ರ್ಯಾಗನ್ 778 ಮೇಲೆ ಆರಾಮಾಗಿ ಗೆಲ್ಲುತ್ತೆ. ಇನ್ನು ಗೇಮಿಂಗ್ ಎಲ್ಲ ನೋಡಿದ್ರೆ ನೀವು ನಥಿಂಗಲ್ಲಿ ನೀವು ಅಷ್ಟೊಳ್ಳೆ ಗೇಮ್ ಪ್ಲೇನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಕ್ಯಾಮ್ರಾ ಬಗ್ಗೆ ನೋಡೋಣ. ಎರಡು ಫೋನಲ್ಲಿ ನಿಮಗೆ ಡಬಲ್ ಕ್ಯಾಮ್ರಾ ಸಿಗುತ್ತೆ. ಐಫೋನಲ್ಲಿ 2 ಕ್ಯಾಮ್ರಾನು 12 MP ಇದೆ. ನಥಿಂಗಲ್ಲಿ 2 ಕ್ಯಾಮ್ರಾ ಬಂದು 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಆಗಿದೆ. ಕ್ಯಾಮ್ರಾ ಸ್ಯಾಂಪಲ್ಸ್ ನೀವು ನೋಡ್ಬೋದು. ನಿಮ್ಗೆ ಎರಡೂ ಫೋನಲ್ಲೂ ತುಂಬ ನ್ಯಾಚುರಲ್ ಆಗಿರುವಂಥ ಫೋಟೋಗಳು ಸಿಗುತ್ತೆ. ಆದರೆ ನಥಿಂಗಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ಸಿಕ್ಕಲ್ಲ. ಐಫೋನಲ್ಲಿ ನಿಮಗೆ ಯಾವಾಗಲೇ ಫೋಟೋ ತೆಗೆದ್ರೂ ಒಂದೇ ಕನ್ಸಿಸ್ಟೆಂಟ್ ಆಗಿರುತ್ತೆ ಫೋಟೋಗಳು ನಥಿಂಗ್ಗೆ ಕಂಪೇರ್ ಮಾಡಿದ್ರೆ. ಇನ್ನು ಅಲ್ಟ್ರಾವೈಡ್ ಕಂಪೇರ್ ಮಾಡಿದ್ರೆ ಐಫೋನ್ನ ಅಲ್ಟ್ರಾವೈಡ್ ಕ್ಯಾಮ್ರಾ ನಥಿಂಗ್ಕಿನ್ನ ತುಂಬಾ ಚೆನ್ನಾಗಿದೆ. ಈ ಅಲ್ಟ್ರಾವೈಡ್ ಕ್ಯಾಮ್ರಾ ಸೆಗ್ಮೆಂಟಲ್ಲಿ ಐಫೋನು ಆರಾಮಾಗಿ ಗೆಲ್ಲುತ್ತೆ. ನೆಕ್ಸ್ಟು ಬ್ಯಾಟ್ರಿ ಬಗ್ಗೆ ನೋಡೋದಾದರೆ, ಐಫೋನಲ್ಲಿ ನಿಮಗೆ 2800 mAh ಬ್ಯಾಟ್ರಿ ಸಿಗುತ್ತೆ. ಅದೇ ನಥಿಂಗ್ ಕಂಪೇರ್ ಮಾಡಿದ್ರೆ 4500 mAh ಬ್ಯಾಟ್ರಿ ಸಿಗುತ್ತೆ. ಬ್ಯಾಟ್ರಿ ಲೈಫ್ ನೋಡೋದಾದರೆ ಐಫೋನ್ ನಿಮಗೆ ಅರೌಂಡ್ 4 hours to 5 hours ಸಿಗುತ್ತೆ. ಆದರೆ ನಥಿಂಗಲ್ಲಿ 6 to 7 hours ನೀವು ಬ್ಯಾಟ್ರಿ ಲೈಫ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಪ್ರೈಸಿಂಗ್ ಬಗ್ಗೆ ನೋಡೋದಾದರೆ, ಐಫೋನ್ 12 ನಿಮಗೆ 60,000ಗೆ ಸಿಗುತ್ತೆ ಬೇಸ್ ವೇರಿಯಂಟು. ಆದರೆ ನಥಿಂಗ್ನ ಬೇಸ್ ವೇರಿಯಂಟ್ ಬಂದು ನಿಮಗೆ 30,000ಗೆ ಸಿಗುತ್ತೆ. ಸೊ ಕನ್ಕ್ಲೂಷನ್ ಏನು ಅಂದರೆ, ನಥಿಂಗ್ ಐಫೋನ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಅರ್ಧ ರೇಟಿಗೆ ನಿಮ್ಗೆ ಸಿಗುತ್ತೆ. ಆದರೆ ಆ ಅರ್ಧ ರೇಟಿಗೆ ನಿಮಗೆ ಸಿಗುವಂಥ ಪರ್ಫಾರ್ಮೆನ್ಸ್ ಇದೆಯಲ್ಲ, ಐಫೋನ್ ಕಂಪೇರ್ ಮಾಡಿದ್ರೆ ಏನು ತುಂಬ ಡಿಫ್ರೆನ್ಸ್ ಏನಿಲ್ಲ. ಆದರೆ ನೀವು ಕ್ಯಾಮ್ರಾ ಮತ್ತು ಗೇಮಿಂಗ್ಗೆ ಫೋನ್ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ ಐಫೋನ್ನ ಕನ್ಸಿಡರ್ ಮಾಡ್ಬೋದು. ಆದರೆ ನೀವು ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ನ ಹುಡುಕ್ತಾ ಇದ್ದೀರಾ ಅಂದರೆ ನಥಿಂಗ್ ಬಂದು ತುಂಬ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ
ಲೈಕ್ ಮಾಡೋದಕ್ಕೆ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.